ನೇಹ, ರುಕ್ಸಾನಾ, ಇಲ್ಲಿ ಕೂತಿರೋ ಭವ್ಯ ನರಸಿಂಹಮೂರ್ತಿ, ಇಲ್ಲಿ ಕೂತಿರೋ ಕವಿತಾ ರೆಡ್ಡಿ ಅವರು, ಮತ್ತೆ ಮಂಜುಳಾ ನಾಯ್ಡು ಅವರಾಗ್ಬೋದು, ಭವ್ಯ ಅವರಾಗ್ಬೋದು, ಕವಿತಾ ಅವರಾಗ್ಬೋದು, ಪ್ರತಿಯೊಂದು ಹೆಣ್ಮಕ್ಳು ಸರ್. ನಾವು ಫಸ್ಟ್ ನಮಗೆ ಹೆಣ್ಣು ಕುಲ ಅಂತ ಬಂದಾಗ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ. ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂತಹ ದೌರ್ಜನ್ಯ, ಲಿಂಗಾಧಾರಿತ ದೌರ್ಜನ್ಯ, ಇದ್ರ ಬಗ್ಗೆ ಅಷ್ಟೇ ಮಾತಾಡ್ತೀವಿ. ಆ ಹೆಣ್ಮಕ್ಳು ಮುಸ್ಲಿಂ ಆಗಿರ್ಲಿ, ಹಿಂದೂಗಳಾಗಿರ್ಲಿ, ಇಂತಹ ಸೆಕ್ಷುವಲ್ ಪ್ರಿಡೇಟರ್ಸ್ ಹಿಂದೂಗಳಾಗಿರ್ಲಿ, ಮುಸ್ಲಿಂರಾಗಿರ್ಲಿ, ನಮ್ಗವ್ರು ಸೆಕ್ಷುವಲ್ ಪ್ರಿಡೇಟರ್ಸೇ, ಕ್ರಿಮಿನಲ್ಸ್. ಆದ್ರೆ ಬಿಜೆಪಿ ಆ ರೀತಿ ಟ್ರೀಟ್ ಮಾಡಲ್ಲ. ಇವಾಗ ಪ್ರಶ್ನೆ ಕೇಳ್ಬೋದು ನೀವು, ನೇಹ ವಿಚಾರ ಬಂದಾಗ ಮಾತಾಡಿಲ್ಲ ಅಂತ. ಪ್ರತಿಯೊಬ್ರು ಕಾಂಗ್ರೆಸ್ ಅವರು ಅದರ ಬಗ್ಗೆ ಮಾತಾಡಿದೀವಿ, ಅದು ಕೂಡ ಇನ್ವೆಸ್ಟಿಗೇಷನ್ ನಡೀತಿದೆ. ಅದು ಎಷ್ಟು ಕ್ರೌರ್ಯವಾಗಿದೆಯೋ ರುಕ್ಸಾನಾ ಮೇಲಾಗಿದ್ದು ಅಷ್ಟೇ ಕ್ರೌರ್ಯವಾಗಿತ್ತು. ಇವತ್ತು ಈ ಮನುಷ್ಯ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಕೃತ್ಯ ಇದೆಯಲ್ಲ, ಕರ್ನಾಟಕದ ಇತಿಹಾಸ ಅಲ್ಲ, ಭಾರತದ ಇತಿಹಾಸದಲ್ಲೇ ಯಾವ ಜನಪ್ರತಿನಿಧಿನೂ ಇಂತಹ ಕೆಲಸ ಮಾಡೋ ಧೈರ್ಯನೂ ಮಾಡಿಲ್ಲ, ಇಷ್ಟು ದರ್ಪನೂ ತೋರಿಸಿಲ್ಲ, ಅಧಿಕಾರದ ದರ್ಪ ಈ ಮನುಷ್ಯನಿಗೆ. ಇವತ್ತು ಸರ್ ಆ ಹೆಣ್ಮಕ್ಳಿದಾರಲ್ಲ, ಸಾವಿರಾರು ಹೆಣ್ಮಕ್ಳು, ಅವರೆಲ್ಲ ಧ್ವನಿ ಇಲ್ದಿರುವಂತ ಹೆಣ್ಮಕ್ಳು. ಇಲ್ಲೇನೋ ನಾನಾಗ್ಬೋದು, ಕವಿತಾ ರೆಡ್ಡಿ ಅವರಾಗ್ಬೋದು, ಮಂಜುಳಾ ನಾಯ್ಡು ಅವರಾಗ್ಬೋದು, ಭವ್ಯ ಅವರಾಗ್ಬೋದು, ನಾವು ಮಾತಾಡಿದ್ರೆ ಮೀಡಿಯಾದವ್ರು ಕೇಳಿಸ್ಕೋತೀರಿ, ಪಬ್ಲಿಷ್ ಮಾಡ್ತೀರಿ ಅನ್ನುವಂತಹ ಒಂದು ನಂಬಿಕೆಯಿಂದ ಆ ಹೆಣ್ಣು ಮಕ್ಕಳ ಧ್ವನಿಯಾಗಿ ನಾವಿಲ್ಲಿ ಕೂತಿದ್ದೀವಿ. ದಯವಿಟ್ಟು ನಿಮ್ ಸಹಕಾರ ಬೇಕು ಸರ್. ಯಾಕೆಂದ್ರೆ ನಾನು ಡೀಟೇಲ್ಸ್ ಹೇಳಕ್ ಮುಂಚೆ ಹೇಳ್ತೀನಿ, ಇನ್ನು ಮುಂದೆ ಯಾವುದೇ ರಾಜಕಾರಣಿ ಆಗ್ಬೋದು, ಎಂತಹ ಪ್ರಭಾವಿ ಮನುಷ್ಯ ಆಗ್ಬೋದು, ಕರ್ನಾಟಕದ ಹೆಣ್ಣುಮಕ್ಕಳ ಬಗ್ಗೆ ಈ ರೀತಿ ಕೆಟ್ಟದಾಗಿ ಕನಸಲ್ಲೂ ಕಾಣಬಾರ್ದು, ಭಾರತದ ಹೆಣ್ಣುಮಕ್ಕಳ ಬಗ್ಗೆನೂ ಕೆಟ್ಟದಾಗಿ ಕನಸಲ್ಲೂ ಕಾಣಬಾರ್ದು. ಆ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂದ್ರೆ ನಮ್ಮ ಸರ್ಕಾರ ಈಗ SIT ರಚನೆ ಮಾಡಿದೆ. ಅದರ ರಿಸಲ್ಟ್ ಏನ್ ಬರುತ್ತೆ? ಪ್ರಜ್ವಲ್ ರೇವಣ್ಣಂಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ಇದು ಒಂದು ಲೆಸನ್ ಆಗ್ಬೇಕು. ಭಾರತ ದೇಶದಲ್ಲಿ ಏನು MLAಗಳಿದಾರಲ್ಲ ಬಿಜೆಪಿಲಿ, ರೇಪಿಸ್ಟ್ಗಳು ಗೊತ್ತಿರ್ಬೇಕು ನಿಮ್ಗೆಲ್ಲ. ಹತ್ರಸ್ ರೇಪಿಸ್ಟ್ ಬಂದು ಒಂದು MLA ಅಂತ. ಕತುವಾ ರೇಪ್ ಆದಾಗ ಏನಾಯ್ತು ನೆನಪಿದ್ಯಾ ನಿಮ್ಗೆಲ್ಲ? ಬಿಜೆಪಿ MLAಗಳೇ ರೇಪಿಸ್ಟ್ ಪರವಾಗಿ ರ್ಯಾಲಿ ಹೋಗ್ತಾರೆ. ಆ ರೆಸ್ಲಿಂಗ್ ಹೆಣ್ಮಕ್ಳ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತು. ತಿಂಗಳಾನ್ಗಟ್ಲೆ ಪ್ರೊಟೆಸ್ಟ್ ಮಾಡ್ತಿದ್ರು ಸರ್, ತಿಂಗಳಾನ್ಗಟ್ಲೆ ಪ್ರೊಟೆಸ್ಟ್ ಮಾಡ್ತಿದ್ರು. ಆದ್ರೂ ಒಲಿಂಪಿಕ್ಸ್ ಮೆಡಲ್ ತಂದಾಗ ಅವ್ರ ಜೊತೆ ಐಸ್ ಕ್ರೀಮ್ ತಿನ್ಕೊಂಡು ಸೆಲ್ಫಿ ತಕ್ಕೊಂಡಿದ್ ಪ್ರೈಮ್ ಮಿನಿಸ್ಟರು ಆ ಹೆಣ್ಮಕ್ಳು ಕಣ್ಣೀರ್ ಹಾಕಿ ಒಲಿಂಪಿಕ್ಸ್ ಮೆಡಲ್ ವಾಪಸ್ ಕೊಟ್ಟಾಗ ಮಾತಾಡಿರ್ಲಿಲ್ಲ. ಮೋದಿ ಪರಿವಾರ, ಮೋದಿ ಪರಿವಾರ, ಈ ಸಾವಿರಾರು ಹೆಣ್ಮಕ್ಳು ಮೋದಿ ಪರಿವಾರ ಅಲ್ವಾ? ಯಾವತ್ತಾದ್ರೂ ಒಂದು ಸಲ ರೇಪಿಸ್ಟ್ಗಳ ವಿರುದ್ಧ ಮಾತಾಡಿದಾರ ಪ್ರಧಾನಮಂತ್ರಿ? ಇವತ್ತು ಅಲಯನ್ಸ್ ಮಾಡ್ಕೊಂಡಿದಾರಲ್ಲ JDS, ನಿಮ್ಗೆಲ್ಲ ತಿಳಿದಿರುತ್ತೆ, ನಿಮ್ಮ ಹತ್ರ ಕಾಪಿನೂ ಇರುತ್ತೆ. ದೇವರಾಜೇಗೌಡರು ಒಂದು ಲೆಟರ್ ಬರೆದಿದ್ರು ನರೇಂದ್ರ ಮೋದಿ ಅವರಿಗೆ, JDS ಅವ್ರ ಜೊತೆ ಅಲಯನ್ಸ್ ಮಾಡ್ಕೋಬೇಡಿ ಅಂತ. ಈ ತರ ವಿಡಿಯೋಗಳಿದೆ ಅಂತ ಅವರದೇ ಬಿಜೆಪಿ ನಾಯಕರೊಬ್ರು ಲೆಟರ್ ಬರೀತಾರೆ, ಅಲಯನ್ಸ್ ಮಾಡ್ಕೋಬೇಡಿ ಇವ್ರ ಜೊತೆ ಅಂತ. ಆದ್ರೂ ತಿಳಿದಿದ್ರು ಬಿಜೆಪಿ ಅವರು ಅವರ ಒಂದು ರಾಜಕೀಯ ಲಾಭಕ್ಕೋಸ್ಕರ ಕರ್ನಾಟಕದ ಹೆಣ್ಣು ಮಕ್ಕಳ ಸ್ವಾಭಿಮಾನ, ಸುರಕ್ಷತೆನ ಇವತ್ತು ಆ ಮನುಷ್ಯ ತಿರ್ಗಾ MP ಆದ್ರೆ ಅಂತಾನು ಯೋಚನೆ ಮಾಡದೆ ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.